ಮತ್ತೆ ಹೇಳಿದ್ದೇನೆ ಸುವಿಶೇಷಂ 2வது அதிகாரம். ಮತ್ತಾಯ ಬರೆದ ಸುವಾರ್ತೆ 2ನೇ ಅಧ್ಯಾಯ. Amen. The Bible speaks about the birth of Jesus Christ. ಸತ್ಯವೇದ ಯೇಸುವಿನ ಜನನದ ಕುರಿತಾಗಿ ಮಾತನಾಡುತ್ತದೆ. Amen. Hallelujah. 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 Amen. ಎಲ್ಲರೂ சொல்லுங்க. ಎಲ್ಲರೂ ಹೇಳಿ. Amen. பெத்லஹேமிலே இயேசு பிறந்த அந்த நாட்களில், ಬೆತ್ಲೆಹೇಮ್ನಲ್ಲಿ ಯೇಸು ಹುಟ್ಟಿದ ಆ ದಿನಗಳಲ್ಲಿ, Amen, ಹೆರೋದ್ இடத்திலே அந்த ஞானிகள் ஜோயிஷர்கள் வந்தார்கள். ಹೆರೋದನ ಬಳಿಯಲ್ಲಿ ಅಜ್ಞಾನಿಗಳು ಜೋಯಿಸರು ಬಂದರು. Amen. Hallelujah. Hallelujah. Amen. ரட்சகர், Amen, ராஜாவாய் பிறந்த அந்த கிறிஸ்து எங்கே என்று அவர்களிடத்தில் வந்து கேட்டார்கள். ಅರಸನಾಗಿ ಹುಟ್ಟಿದ ಕ್ರಿಸ್ತನು ಎಲ್ಲಿ ಹುಟ್ಟಿದಾನೆ ಎಂಬುದಾಗಿ ಅವರ ಬಳಿಯಲ್ಲಿ ಬಂದು எல்லாரும் இங்க கவனித்து கேட்கணும். ಎಲ್ಲರೂ ಇಲ್ಲಿ ಗಮನಿಸಿ கொஞ்ச நேரம் எதையும் கவனிக்காம தேவனுடைய வார்த்தையை மட்டும் கவனிக்கணும். ಸ್ವಲ್ಪ ಸಮಯ ಯಾವುದನ್ನು ಗಮನಿಸದೆ ದೇವರ ವಾಕ್ಯವನ್ನು ಮಾತ್ರವೇ ನೀವು People of ಗಮನಿಸಬೇಕು. God, listen to what I say this morning. ದೇವ ಮಕ್ಕಳೇ, ಮುಂಜಾನೆ ಈ ಸಮಯದಲ್ಲಿ ನಾನು ಏನು ಹೇಳುತ್ತೇನೆ The ಎಂಬುದನ್ನು wise men came to Jerusalem ಆ ಜೋಯಿಸರು ಯೆರೂಸಲೇಮಿಗೆ ಬಂದರು. because ಯಾಕೆಂದ್ರೆ the Bible says, ಸತ್ಯವೇದ ಹೇಳ್ತದೆ, Amen, the prophecy said like this, ಪ್ರವಾದನೆ ಈ ರೀತಿಯಾಗಿ that a ಹೇಳಲ್ಪಟ್ಟಿತು, king shall be born to us. ರಾಜನು ನಮಗಾಗಿ ಹುಟ್ಟಲಿಕ್ಕಿದ್ದಾನೆ. Hallelujah. Hallelujah. So where will be the king born? ಎಲ್ಲಿ He ಹುಟ್ಟನೆ? will be in the palace. ಆತನು ಅರಮನೆಯಲ್ಲಿ, He will be in the capital city. ಆತನು ರಾಜಧಾನಿಯಲ್ಲಿ ಹುಟ್ಟನೆ. Amen. That's why ಅದಕ್ಕಾಗಿ these wise men came to Jerusalem and came to the palace there. ಈ ಜೋಯಿಸರು ಯೆರೂಸಲೇಮಿನ ಅರಮನೆಗೆ ಅವರು ಬರ್ತಾ ಇದ್ದಾರೆ. They asked the king, ಅವರು Herod, ಹೇರೋದ್ ರಾಜನನ್ನ ನೋಡಿ ಕೇಳ್ತಾ where ಇದ್ದಾರೆ, is the king of Jews? ಯಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ? Amen. Where is he born? ಆತನು ಎಲ್ಲಿ ಹುಟ್ಟಿದ್ದಾನೆ? When this news came to Herod, ಈ ಒಂದು ಸುದ್ದಿ ಹೆರೋದನಿಗೆ ಬಂದಾಗ, Amen, நான் சொல்லுகிறது எல்லாரும் கவனிச்சு கேட்கணும். ನಾನು ಹೇಳೋದನ್ನ ಎಲ್ಲರೂ இந்த ಗಮನಿಸಿ கிறிஸ்மஸ் ಕೇಳಬೇಕು. மாதத்துல ಈ ಕ್ರಿಸ್ಮಸ್ ತಿಂಗಳಲ್ಲಿ ஆவியானவர் பலத்த காரியங்களை செய்கிற ஆவியானவர். ದೇವರ ಆತ್ಮನು ಬಲವಾದ ಕಾರ್ಯವನ್ನು ಮಾಡುವಂತ We ದೇವರ are not ಆತ್ಮನು. sitting here to remember something. ನಾವು ಏನೋ ಒಂದನ್ನು ಜ್ಞಾಪಕ ಮಾಡಿಕೊಳ್ಳುವುದಕ್ಕಾಗಿ ಇಲ್ಲಿ ಕುಳಿತಿಲ್ಲ. We are not here to celebrate the amen a festival here. ನಾವು ಇಲ್ಲಿ ಏನೋ ಒಂದು ಹಬ್ಬವನ್ನು ಆಚರಿಸುವುದಕ್ಕಾಗಿ ಕೂಡಿ ಬಂದಿಲ್ಲ. Amen. We want to experience the power behind this, amen, Christmas. ಈ ಕ್ರಿಸ್ಮಸ್ ನ ಹಿಂದಿರುವಂತ ಆ ಒಂದು ಬಲವನ್ನ, ಶಕ್ತಿಯನ್ನ ಅನುಭವಿಸುವುದಕ್ಕಾಗಿ ನಾವು ಸೇರಿ ಬಂದಿದ್ದೇವೆ. ಆಮೆನ್ சொல்றீங்க? ಎಷ್ಟು ಜನ ಆಮೆನ್ Amen. ಅಂತೀರಾ? Christmas is not just a story. ಕ್ರಿಸ್ಮಸ್ ಅನ್ನೋದು ಒಂದು ಕಥೆ ಅಲ್ಲ, It is a power of God. ಅದು ದೇವರ ಬಲ. எவ்வளவு பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? Christmas is a revelation. ಕ್ರಿಸ್ಮಸ್ ಅಂದರೆ ಒಂದು ಪ್ರಕಟಣೆ. Amen. Christmas is deliverance. ಕ್ರಿಸ್ಮಸ್ ಅಂದರೆ ಒಂದು ಬಿಡುಗಡೆ. Christmas is supernatural miracle. ಕ್ರಿಸ್ಮಸ್ ಅಂದರೆ ಅಸಾಧಾರಣವಾದ ಅದ್ಭುತಗಳು. எவ்வளவு பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? Bible says, ಸತ್ಯವೇದ ಹೇಳ್ತದೆ, wise men came in search of the baby. ಜೋಯಿಸರು ಆ ಮಗುವನ್ನು ಹುಡುಕಿ ಬಂದರು. They know the time. ಅವರಿಗೆ ಆ ಸಮಯ They ಗೊತ್ತಿತ್ತು. saw his star. ಅವರು ಆತನ ನಕ್ಷತ್ರವನ್ನು They ಕಂಡರು. came following that star. ಅವರು ಆ ನಕ್ಷತ್ರವನ್ನು ಹಿಂಬಾಲಿಸುತ್ತಲೇ ಬಂದರು. Amen. I tell you something. ನಾನು ನಿಮಗೆ ಒಂದನ್ನು ಹೇಳ್ತೇನೆ, Amen. These people were not foolish people. ಆ ಜನರು ಮೂರ್ಖರಲ್ಲ. These three people were not foolish people. ಈ ಮೂರು ಜನ ಇವರು ಮೂರ್ಖರಲ್ಲ. These people, amen, traveled from the east. ಇವರು ಮೂಡಣ ದೇಶದಿಂದ ಬರ್ತಾ ಇದ್ದಾರೆ. They are coming from one country to another country. ಅವರು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಪ್ರಯಾಣ ಮಾಡ್ತಾ ಇದ್ದಾರೆ. Amen. Coming from a very long distance with the camels is not a joke at all. ಅವರು ಒಂಟೆಯನ್ನು ಹತ್ತಿ ಅಷ್ಟು ದೂರದಿಂದ ಪ್ರಯಾಣ ಮಾಡುವುದು ಅದು ಸಾಧಾರಣ ಕಾರ್ಯ They ಅಲ್ಲ. were so assured about the birth of the king. Amen. They had brought gold and, amen, precious, amen, gifts to the child. ಅವರು ರಾಜನು ಹುಟ್ಟಿರುವುದು ಅವರಿಗೆ ಎಷ್ಟು ನಿಶ್ಚಯ ಅಂದ್ರೆ, ಅವರು ಬರುವಾಗ ತಮ್ಮೊಟ್ಟಿಗೆ ಬಹುಮಾನವನ್ನ, ಅವರು ಬಂಗಾರವನ್ನ, ರಕ್ತಬೋಳವನ್ನ, ಅವರು ಧೂಪವನ್ನು ತಕೊಂಡು ಬರ್ತಾ ಇದ್ದಾರೆ. Are you here with me? ನೀವು ನನ್ನೊಂದಿಗೆ ಇದ್ದೀರಾ? Amen. Hallelujah. 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 They are coming to see the King of Kings. ಅವರ ರಾಜಾದಿ ರಾಜನನ್ನ ಕಾಣ್ಲಿಕ್ಕೆ ಬರ್ತಾ ಇದ್ದಾರೆ. Amen. They are very sure ಅವರಿಗೆ ನಿಶ್ಚಯವಾಗಿ that ಗೊತ್ತು, we are going to see the King today. ನಾವು ಈ ದಿನ ರಾಜನನ್ನ ನೋಡಿಯೇ ನೋಡ್ತೇವೆ. பார்க்கதான் போறோம். ಆತನನ್ನು ನೋಡ್ಲಿಕ್ಕಿದ್ದೇವೆ. அவரை வந்து அவரை பணிந்து தொழுதுகொள்ளதான் போகிறோம். ಆತನಿಗೆ ಸಾಷ್ಟಾಂಗವೆರಗಿ ನಾವು ನಮಸ್ಕರಿಸಲಿಕ್ಕಿದ್ದೇವೆ. பரலோகத்தின் ரட்சகரை எங்க கண்கள் பார்க்கதான் போகிறது. ಪರಲೋಕ ರಕ್ಷಕನನ್ನ ನಮ್ಮ ಕಣ್ಗಳು ಕಾಣ್ಲಿಕ್ಕಿದೆ. Amen. This morning, ಈ ಮುಂಜಾನೆಯ ಸಮಯದಲ್ಲಿ, amen, if you are a wise man, ನೀವು ಜ್ಞಾನಿಗಳಾಗಿದ್ರೆ, கர்த்தர் உங்களுக்கு பரலோக ஞானத்தினாலே நிரப்பின ஒரு, amen, ஞானிகளாய் நீங்கள் இருக்கிறீர்கள். ದೇವರ ಪರಲೋಕ ಜ್ಞಾನದಿಂದ ದೇವರು ತುಂಬಿಸಿರುವ ಜ್ಞಾನಿಗಳು ನೀವು ಆಗಿದ್ರೆ, You should have a faith ನಿಮಗೆ ನಂಬಿಕೆ in ಇರ್ತದೆ.
ಇರುತ್ತದೆ. ಕ್ರಿಸ್ಮಸ್ ನ ಯೇಸುவை நான் காணதான் போறேன். ಈ ಒಂದು ಕ್ರಿಸ್ಮಸ್ ದಿನಗಳಲ್ಲಿ ನಾನು ಯೇಸುವನ್ನು ಕಾಣಲಿಕ್ಕಿದ್ದೇನೆ. I am not celebrating some memorial day. ನಾನು ಏನೋ ಒಂದು ಜ್ಞಾಪಕ ಮಾಡಿಕೊಳ್ಳುವ ದಿನಾಚರಣೆ ಅಂತ ನಾನು ಆಚರಿಸ್ತಾ ಇಲ್ಲ. Hallelujah. Hallelujah. ನಾನು ಅವರೇ ಕಾಣ ಹೋಗರೆ. ನಾನು ಆತನನ್ನೇ ಕಾಣಲಿಕ್ಕಿದ್ದೇನೆ. ಯೇಸುவை ಕಾಣ ಹೋಗರೆ. ನಾನು ಯೇಸುವನ್ನ ಕಾಣಲಿಕ್ಕಿದ್ದೇನೆ. ವಲ್ಲಮಯ ನಾನು ಕಾಣ ಹೋಗರೆ. ಆತನ ಬಲವನ್ನು ನಾನು ಕಾಣಲಿಕ್ಕಿದ್ದೇನೆ. ಜೀಸಸ್ ಉடைய ಎಂಡ್ ಮಾತ್ರ ಪವರ್ಫುಲ್ ಅಲ್ಲ, ಅವರುடைய ಬರ್ತ್ ಕೂಡ ಪವರ್ಫುಲ್ ಆದ. ಯೇಸುವಿನ ಅಂತ್ಯ ಮಾತ್ರ ಬಲವುಳ್ಳದಾಗಿರಲಿಲ್ಲ, ಆತನ ಜನನವೂ ಕೂಡ ಬಲವುಳ್ಳದಾಗಿತ್ತು. Amen. Because ಯಾಕೆಂದ್ರೆ he was not an ordinary person. ಆತನು ಸಾಧಾರಣ ವ್ಯಕ್ತಿ ಅಲ್ಲ. He was not a person who came to live for himself. ಆತನು ತನಗಾಗಿ ಜೀವಿಸುವುದಕ್ಕಾಗಿ ಬಂದಂತ ವ್ಯಕ್ತಿ ಅಲ್ಲ. He was the answer for all the questions in the world. ಲೋಕದಲ್ಲಿರುವ ಎಲ್ಲಾ ಪ್ರಶ್ನೆಗೂ ಆತನೇ ಉತ್ತರವಾಗಿದ್ದಾನೆ. He is the solution for every sickness. ಎಲ್ಲಾ ವ್ಯಾಧಿಗೂ ಆತನೇ ಪರಿಹಾರ. He was the solution for all the curse. ಎಲ್ಲಾ ಶಾಪಗಳಿಗೆ ಆತನೇ ಪರಿಹಾರ. ಎವಳ ಪೇರು ಆಮೆನ್. ಎಷ್ಟು ಜನ ಆಮೆನ್ ಅಂತೀರಾ?